ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾವಿವತ್ತು ವಿಸ್ಮಯ ಶಕ್ತಿ ಪಾಠ 13 5ನೇ ತರಗತಿಯದನ್ನು ನೋಡೋಣ. ಸ್ನೇಹಿತರೆ, ನಾವು ವಾಸಿಸುವ ವಿಶ್ವವು ದ್ರವ್ಯ ಮತ್ತು ಶಕ್ತಿಯಿಂದಾಗಿದೆ ಎಂದು ಇಂದಿನ ಪಾಠದಲ್ಲಿ ನೀನು ತಿಳಿದಿರುವೆ. ಮಾನವರು ಪರಿಸರದ ಒಂದು ಭಾಗ. ಪರಿಸರದ ಅನೇಕ ಸ್ವಾಭಾವಿಕ ಸಂಗತಿಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಪರಿಸರದಲ್ಲಿ ಕಂಡುಬರುವ ಬದಲಾವಣೆಗಳಿಗೆ ಕಾರಣಗಳನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಪ್ರಕೃತಿಯಲ್ಲಿನ ವಿಸ್ಮಯಗಳಿಗೆ ವೈಜ್ಞಾನಿಕ ಆಗಿ ಆಲೋಚಿಸುವುದನ್ನು ಕಲಿಸಿದ್ದಾರೆ. ದಿನನಿತ್ಯದ ಕೆಲಸಗಳಿಗೆ ಶಕ್ತಿ ಬೇಕು ಅನ್ನೋದನ್ನು ಗೊತ್ತು. ಶಕ್ತಿ ಎಂದ್ರೇನು, ಅದ್ರ ಬಗ್ಗೆ ತಿಳಿಯೋಣ ಬನ್ನಿ. ಎಸ್, ನೀವು ಈ ಪಾಠವನ್ನು ಕಲಿತ ನಂತರ ಕೆಲಸ ಪದದ ಅರ್ಥ ತಿಳಿಯುವೆ. ಕೆಲಸ ಮಾಡಲು ಶಕ್ತಿಯ ಅವಶ್ಯಕತೆ ಇದೆ ಅಂತ ತಿಳಿವೆ. ಶಕ್ತಿಯ ವಿವಿಧ ರೂಪಗಳನ್ನು ಅರ್ಥ ಮಾಡಿಕೊಳ್ಳುವೆ ಮತ್ತು ವಿವಿಧ ರೂಪಗಳ ಉಪಯೋಗ ತಿಳಿಯುವೆ. ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾವಣೆ ಮಾಡಬಹುದು ಎನ್ನುವುದನ್ನು ಗುರುತಿಸುವೆ. ಶಕ್ತಿಯ ಸಂರಕ್ಷಣೆಯ ಮಹತ್ವವನ್ನು ಗುರುತಿಸುವೆ. ಇನ್ನು ಕೆಲಸ, ನಾವು ಅಥವಾ ನಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ಸಾಮಾನ್ಯವಾಗಿ ಕೇಳಿಬರುವ ಒಂದೇ ಒಂದು ಪದ, ಅದುವೇ ಕೆಲಸ. ಕೆಲಸ ಎನ್ನುವಂತಹ ಪದಕ್ಕೆ ನಿಖರವಾದ ಅರ್ಥ ಕೂಡ ಇದೆ. ಮೇಲಿನ ಚಿತ್ರದಲ್ಲಿ ರಮೇಶ ಮತ್ತು ರಶೀದ ಇಬ್ಬರು ಪ್ರಯತ್ನಪೂರ್ವಕವಾಗಿ ಬಲವನ್ನು ಪ್ರಯೋಗಿಸಿ ಚಟುವಟಿಕೆ ಮಾಡ್ತಿದ್ದಾರೆ. ರಮೇಶ ಬಾವಿಯಿಂದ ನೀರು ಸೇದುವ ಕೆಲಸ ಪೂರೈಸಬಹುದು, ಆದರೆ ರಶೀದ ಎಷ್ಟು ಪ್ರಯತ್ನಿಸಿದರೂ ಗೋಡೆ ಚಲಿಸದು. ವಸ್ತುವಿನ ಮೇಲೆ ಪ್ರಯೋಗವಾದ ಬಲವು ಆ ವಸ್ತುವನ್ನು ಅದೇ ದಿಕ್ಕಿನಲ್ಲಿಯೇ ಚಲಿಸುವಂತೆ ಮಾಡಿದರೆ ಕೆಲಸ ಆಗಿದೆ ಎಂದರ್ಥ. ನೀವು ಮನೆಯಲ್ಲಿ ಮಾಡುವ ಯಾವುದಾದರೂ 5 ಕೆಲಸಗಳನ್ನು ಬರೆಯಂತಿದೆ. ನೀವು ಅದನ್ನ ಬರೆಯಲೇಬೇಕಾಗುತ್ತೆ. ಮೇಲಿನ ಎಲ್ಲ ಕೆಲಸಗಳಲ್ಲಿ ನೀನು ಬಲ ಮಾಡುವೆ ಎನ್ನುವಂಥದ್ದೇನಿದ್ರೆ ಅದನ್ನು ನೀವು ತಿಳ್ಕೊಬೇಕಾಗುತ್ತೆ. ಒಂದು ವಸ್ತು ಸ್ಥಾನ ಪಲಾಟವಾಗುತ್ತೆ ಬಲ ಪ್ರಯೋಗವಾದಾಗ. ಆ ಬಲ ಪ್ರಮಾಣವನ್ನು ನಾವು ಶಕ್ತಿ ಅಂತ ಕರಿತೀವಿ ಅನ್ನೋದು ನಿಮಗೆ ಗೊತ್ತಿರಲಿ. ಕೆಲಸ ಮಾಡಲು ಶಕ್ತಿ ಅವಶ್ಯಕತೆ ಇದೆ. ನೋಡಿ, ಇಲ್ಲಿ ಒಬ್ರು ಸೈಕಲ್ ತೊಳೆದಿದ್ದಾರೆ, ಒಬ್ರು ಗಾಡಿಯನ್ನು ಎರಿತಾ ಇದ್ದಾರೆ, ಇನ್ನೊಬ್ರು ಕೃಷಿಯನ್ನ ಮಾಡ್ತಿದ್ದಾರೆ, ಇನ್ನೊಬ್ರು ಕ್ರಿಕೆಟ್ ಆಡ್ತಿದ್ದಾರೆ, ಇನ್ನೊಬ್ರು ಕೂಲಿ ಕೆಲಸವನ್ನು ಮಾಡ್ತಿದ್ದಾರೆ. ಅವುಗಳನ್ನ ನೀವಿಲ್ಲಿ ಬರೆಯಬೇಕಾಗುತ್ತೆ, ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಎನ್ನುವಂತಹದ್ದು. ಓಕೆ, ಇನ್ನು ಶಿಕ್ಷಕರು ವಿದ್ಯಾರ್ಥಿಗಳನ್ನು ಗುಂಪು ಮಾಡಿ ವಿವಿಧ ಚಟುವಟಿಕೆಗಳನ್ನು ತೊಡಗಿಸುವುದು. ಗಿಡಗಳಿಗೆ ನೀರು ಹಾಕಿಸೋದು, ಚಿತ್ರ ಬಿಡಿಸೋದು, ತರಗತಿ ಬೆಂಚುಗಳನ್ನು ಅಚ್ಚುಕಟ್ಟಾಗಿ ಜೋಡಿಸುವಂಥದ್ದು, ಇದೆಲ್ಲ ಅವರಿಗೆ ಹೇಳುವಂಥದ್ದು. ನಾವು ಪ್ರತಿ ದಿನನಿತ್ಯ ಚಟುವಟಿಕೆಯಲ್ಲಿ ತೊಡಗಿರ್ತೇವೆ. ಆ ಚಟುವಟಿಕೆಗಳಿಗೆ ಕೆಲಸ ಮಾಡಲು ಶಕ್ತಿಯನ್ನು ಬಳಸುತ್ತೇವೆ. ಹೆಚ್ಚು ಕೆಲಸ ಮಾಡಿದಾಗ ನಮಗೆ ಆಯಾಸವಾಗುತ್ತದೆ. ಶ್ರಮಜೀವಿಗಳು ಹೆಚ್ಚಿನ ಕೆಲಸವನ್ನು ಉಪಯೋಗಿಸ್ತಾರೆ ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ. ನೀನೊಬ್ಬನೇ ನಿನ್ನ ತರಗತಿಯಲ್ಲಿರುವ ಕೋಣೆಯಲ್ಲಿರುವ ಮರದ ಬೆಂಚನ್ನು ಎತ್ತುವೆಯಾ 2 ಕೈಗಳಿಂದ ಅಂತ ಕೇಳಿದ್ದಾರೆ. ಅದನ್ನ ನೀನು ಪ್ರಯೋಗ ಮಾಡಿ ನೋಡ್ಬೇಕಾಗ್ತದ್ದು, ಮಕ್ಕಳಿಗೆ ಹೇಳಿರುವಂಥದ್ದು. ನಮಗೆ ಶಕ್ತಿ ಮಾತ್ರ ಕೆಲಸ ಮಾಡುವ ಸಾಮರ್ಥ್ಯ ಇರುತ್ತೆ. ಸಣ್ಣ ಪುಟ್ಟ ಕೆಲಸಗಳಿಗೆ ಚಿಕ್ಕ ಶಕ್ತಿ, ಹೆಚ್ಚು ಕೆಲಸ ಬೇಕಾದ್ರೆ ದೊಡ್ಡ ಶಕ್ತಿಗೆ ಬೇಕಾಗುತ್ತೆ. ಇನ್ನು ನಿಮಗೆ ಗೊತ್ತಿರಲಿ, ನಾವು ಶಕ್ತಿಯನ್ನು ಬೇರೆ ಬೇರೆ ವಿಧಗಳಿಂದ ಪಡಿತೀವಿ. ಉದಾಹರಣೆಗೆ ದೈಹಿಕವಾದ ಶಕ್ತಿಯಿಂದ ಭಾರವನ್ನು ಎತ್ತುತ್ತೇವೆ. ಇಂಧನ ಶಕ್ತಿಯಿಂದ ವಾಹನ ಚಲಿಸಲು ಆಗುತ್ತೆ. ಸಸ್ಯಗಳು ಬೆಳೆಯಲು ಸೌರಶಕ್ತಿ ಅಗತ್ಯವಿದೆ. ಅಂದರೆ ಕೆಲಸಕ್ಕೆ ಬೇಕಾದ ಶಕ್ತಿಯೊಂದನ್ನು ಸಂಬಂಧವನ್ನು ಹೊಂದಿದೆ. ಕೆಲಸ ಅಗತ್ಯವಾದ ಚಟುವಟಿಕೆಗಳಿಗೆ ಶಕ್ತಿ ಬೇಕು ಎನ್ನುವಂಥದ್ದು. ಒಂದು ವಸ್ತುವನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುವಂತೆ ಮಾಡುವುದನ್ನು ಕೂಡ ಕೆಲಸ ಎಂದು ಹೇಳಬಹುದು. ಯಾವುದೇ ವಸ್ತುವನ್ನ ಒಂದು ಸ್ಥಳದಿಂದ ಬೇರೆಡೆಗೆ ಸಾಗಿಸಲು ಶಕ್ತಿ ಬೇಕಾಗುತ್ತದೆ. ಇಲ್ಲಿ ಶಕ್ತಿಯ ವಿವಿಧ ರೂಪಗಳನ್ನು ನೀವು ನೋಡಬಹುದು. ವಿಮಾನ ಇರಬಹುದು, ಕಾರ್ ಇರಬಹುದು, ಹಡಗಿರಬಹುದು, ಮಿಕ್ಸರ್ ಇರಬಹುದು, ಫ್ಯಾನ್ ಇರಬಹುದು, ಐರನ್ ಬಾಕ್ಸ್ ಇರಬಹುದು.
ಆಕಾಶದಲ್ಲಿ ಹಾರುವ ವಿಮಾನ, ಭೂಮಿಯ ಮೇಲೆ ಚಲಿಸುವ ವಾಹನ, ನೀರಿನಲ್ಲಿ ತೇಲುವ ದೋಣಿ, ಹಡಗು, ಆಮೇಲೆ ದಿನನಿತ್ಯದ ಕೆಲಸಗಳನ್ನು ಸುಲಭವಾಗಿ ಮಾಡಿ ಮುಗಿಸುವ ವಿದ್ಯುತ್ ಸಾಧನಗಳಿಲ್ಲದ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ಶಕ್ತಿಯ ಬಳಕೆ ಆಗುತ್ತೆ. ಇಲ್ಲಿ ಕೊಟ್ಟಿರುವ ಶಕ್ತಿಯ ವಿವಿಧ ರೂಪಗಳನ್ನು ಗಮನಿಸುವಂತ. ಮಾನವರಷ್ಟೇ ಅಲ್ಲದೆ ಪರಿಸರದಲ್ಲೂ ಪ್ರಕೃತಿ ಸಹಜವಾದ ಚಟುವಟಿಕೆಗಳು ನಡೀತವೆ. ಈ ಎಲ್ಲ ಚಟುವಟಿಕೆಗಳು ನಡೆಯಬೇಕಾದಲ್ಲಿ ಶಕ್ತಿ ಅವಶ್ಯಕವಾಗಿ ಬೇಕು. ಅದರಲ್ಲಿ ಅಗತ್ಯವಾದ ಶಕ್ತಿ ಯಾವುದು ಎಂದು ತಿಳಿಯೋಣ. ವಿಧ ವಿಧವಾದ ಕೆಲಸಗಳಿಗೆ ಅನುಗುಣವಾಗಿ ಶಕ್ತಿಯನ್ನು ಅವಲಂಬಿಸಿರುತ್ತದೆ. ಪರಿಸರದಲ್ಲಿ ಪ್ರಕೃತಿ ಸಹಜವಾದ ಶಕ್ತಿ ಇದೆ. ಸೂರ್ಯ, ಗಾಳಿ, ನೀರು, ಕಲ್ಲಿದ್ದಲು ಇತ್ಯಾದಿಗಳು ಪರಿಸರದಲ್ಲಾಗುವ ದಿನನಿತ್ಯ ಚಟುವಟಿಕೆಗೆ ಬೇಕಾದ ಶಕ್ತಿಯನ್ನು ಒದಗಿಸುತ್ತದೆ. ಈಗ ನಾವು ಶಕ್ತಿಯ ವಿವಿಧ ರೂಪಗಳ ಬಗ್ಗೆ ತಿಳಿಯೋಣ. ಮೊದಲನೆಯದು ಸ್ನಾಯು ಶಕ್ತಿ. ಓಡಾಡುವುದು, ಹೇರುವುದು, ಇಳಿಯುವುದು, ವಸ್ತುಗಳನ್ನು ಎಳೆಯುವುದು, ನೂಕುವುದು ಇಂತಹ ಚಟುವಟಿಕೆಗಳಿಗೆ ಸ್ನಾಯು ಶಕ್ತಿ ಅವಶ್ಯಕ. ಇದು ನಮ್ಮ ಶರೀರದಲ್ಲಿ ಉಂಟಾಗುವ ರಾಸಾಯನಿಕ ಬದಲಾವಣೆಯಿಂದ ಉಂಟಾಗುತ್ತದೆ. ಸ್ನಾಯು ಶಕ್ತಿ ಬಳಸಿ ನೀನು ಮಾಡುವ ಕೆಲಸಗಳ ಬಗ್ಗೆ ಕೇಳಿದರೆ ನೀವು ಅಲ್ಲಿ ಬರಿಬೇಕಾಗುತ್ತೆ. ಯಾಂತ್ರಿಕ ಶಕ್ತಿ. ಒಂದು ವಸ್ತುವು ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿಯನ್ನ ಪ್ರಚನ್ನ ಶಕ್ತಿ ಎಂದು, ತನ್ನ ಶಕ್ತಿಯಿಂದ ಪಡೆಯುವ ಚಲನೆಯಿಂದ ಪಡೆಯುವುದನ್ನು ಚಲನ ಶಕ್ತಿ ಎಂದು ಕರೆಯಲಾಗುತ್ತೆ. ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿಯ ಒಟ್ಟು ಮೊತ್ತವೇ ಯಾಂತ್ರಿಕ ಶಕ್ತಿ. ಅಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಪ್ರಚನ್ನ ಶಕ್ತಿಯನ್ನ ಹೊಂದಿರುತ್ತದೆ. ಆ ನೀರನ್ನ ಅಣೆಕಟ್ಟಿನ ಬಾಗಿಲುಗಳ ಮೂಲಕ ಹರಿದು ಬಿಟ್ಟಾಗ ಪ್ರಚನ್ನ ಶಕ್ತಿಯು ಚಲನಶಕ್ತಿಯಾಗಿ ಬದಲಾಗುತ್ತದೆ. ಇಲ್ಲಿ ನೋಡಬಹುದು, ಯಾಂತ್ರಿಕ ಶಕ್ತಿ, ಪ್ರಚನ್ನ ಶಕ್ತಿ, ತನ್ನ ಸ್ಥಾನದಿಂದ ವಸ್ತು ಪಡೆಯುವ ಶಕ್ತಿ, ಚಲನ ಶಕ್ತಿ, ತನ್ನ ಚಲನೆಯ ಮೂಲಕ ಹೊಂದುವ ಶಕ್ತಿಯಾಗಿದೆ. ಇನ್ನೊಂದು ಮೂರನೆಯದು ಉಷ್ಣ ಶಕ್ತಿ. ಉರುವಲು, ಇಂಧನ, ಸೂರ್ಯ ಇನ್ನಿತರ ಶಕ್ತಿಗಳಿಂದ ಶಾಖವನ್ನು ಪಡೆದು ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡಿಕೊಳ್ಳುತ್ತೇವೆ. ನಿಮ್ಮ ಮನೆಯಲ್ಲಿ ಉಷ್ಣದ ಸಹಾಯದಿಂದ ಮಾಡುವ ಯಾವುದಾದರೂ 2 ಕೆಲಸಗಳನ್ನು ನೀನು ಬರೆ ಅನ್ನುವಂಥದ್ದು ಇಲ್ಲಿರುವಂಥದ್ದು. ಇಲ್ಲಿ ಸ್ನಾಯು ಶಕ್ತಿ ಉಷ್ಣ ಶಕ್ತಿಯಾಗಿ ಬದಲಾವಣೆಯಾಗುತ್ತೆ. ಉರುವಲು, ಇಂಧನ, ಸೀಮೆ ಎಣ್ಣೆ ಇತ್ಯಾದಿಗಳು ಉಷ್ಣ ಶಕ್ತಿಯಿಂದ ನಾವು ಅಡುಗೆ, ನೀರು ಕಾಯಿಸುವ ಮುಂತಾದ ಕೆಲಸಗಳನ್ನು ಮಾಡ್ತೇವೆ. ಚಳಿಗಾಲದಲ್ಲಿ ಘನೀಕೃತ ಎಣ್ಣೆಯ ಪಾತ್ರೆಗಳನ್ನು ಉರಿಯ ಇಲ್ಲವೇ ಸೂರ್ಯನ ಬೆಳಕಿಗೆ ಇಡುತ್ತೇವೆ. ಏಕಿರಬಹುದು ಯೋಚಿಸು. ಉರುವಲು ಉರಿಯುವುದರಿಂದ ಉಷ್ಣ ಬಿಡುಗಡೆಯಾಗುತ್ತದೆ. ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಲು ವಿದ್ಯುತ್ ಸ್ಥಾವರದಲ್ಲಿ ಕಲ್ಲಿದ್ದಲನ್ನು ಉರುವಲಾಗಿ ಬಳಸಲಾಗುತ್ತೆ. ಇನ್ನು ಮುಂದಿನದಾಗಿ ನಾವು ನೋಡೋಣ ಸೌರಶಕ್ತಿ. ಭೂಮಿಯ ಮೇಲಿನ ಎಲ್ಲ ಶಕ್ತಿಗಳ ಮೂಲ ಆಕಾರ ಸೂರ್ಯ. ಸೂರ್ಯನಿಂದ ಪಡೆಯುವ ಶಕ್ತಿಯೇ ಸೌರಶಕ್ತಿ. ಜೀವಿಗಳು ಬದುಕಲು ಸೂರ್ಯನ ಶಕ್ತಿಯನ್ನು ಅವಲಂಬಿಸಿರುತ್ತವೆ. ಸಸ್ಯಗಳು ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಂಡು ತಮ್ಮ ಆಹಾರವನ್ನು ತಯಾರಿಸುತ್ತವೆ. ಈ ಕ್ರಿಯೆಯನ್ನು ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಎಂದು ಕರೆಯುತ್ತವೆ. ಈ ಚಿತ್ರವನ್ನು ಗಮನಿಸಿ ಸೌರಶಕ್ತಿಯನ್ನು ಎಲ್ಲಿ ಬಳಸಲಾಗಿದೆ ಎಂದು ಗುರುತಿಸೋ ಮತ್ತು ಹೇಳೋ. ಕಾರಲ್ಲಿ, ವಿಮಾನದ ಮೇಲೆ, ಸೌರ ವಲಯಗಳ ಮೇಲೆ, ಸೌರ ದ್ವೀಪಗಳ ಮೇಲೆ ನೋಡಬಹುದಾಗಿದೆ. ಇಲ್ಲಿ ಬರೆಯಬಹುದಾಗಿದೆ. ನೀವು ಸೌರಶಕ್ತಿಯನ್ನು ವಿವಿಧ ಕೆಲಸಗಳಿಗೆ ಬಳಸುವುದರಿಂದ ವಿದ್ಯುತ್ ಶಕ್ತಿ ಬಳಕೆ ಕಡಿಮೆ ಮಾಡಬಹುದು ಮತ್ತು ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬಹುದು. ಮುಂದಿನದು ಪವನ ಶಕ್ತಿ. ವಾಯುವು ಶಕ್ತಿಯ ಆಕಾರಗಳಲ್ಲಿ ಒಂದು. ಚಲಿಸುವ ವಾಯುವು ತನ್ನಲ್ಲಿ ಶಕ್ತಿಯನ್ನು ಹೊಂದಿರುತ್ತದೆ. ಇದನ್ನ ಪವನ ಶಕ್ತಿ ಎಂದು ಕರೆಯುತ್ತಾರೆ. ಪುರಾತನ ಕಾಲದಿಂದಲೂ ಬೀಸುವ ಗಾಳಿಯ ಸಹಾಯದಿಂದ ಸಾಗರದಲ್ಲಿ ದೋಣಿ ಮತ್ತು ಹಡಗುಗಳು ಚಲಿಸುವಂತೆ ಮಾಡಲಾಗುತ್ತಿತ್ತು. ವೇಗವಾಗಿ ಚಲಿಸುವ ಗಾಳಿಯ ಸಹಾಯದಿಂದ ಗಾಳಿ ಗಿರಣಿಗಳು ತಿರುಗುತ್ತವೆ. ಇಲ್ಲಿ ಉಂಟಾಗುವ ಪವನ ಶಕ್ತಿಯಿಂದ ತಿರುಗುವ ಯಂತ್ರಗಳು ಅಥವಾ ಟರ್ಬೈನ್ಗಳು ವಿದ್ಯುತ್ತನ್ನು ಉತ್ಪಾದಿಸಲು ನೆರವಾಗುತ್ತವೆ. ಗೆಳೆಯರೊಂದಿಗೆ ಚರ್ಚಿಸಿ ಇವುಗಳನ್ನು ಬರೆಯಿರಿ ಅಂತಿದೆ. ಗಾಳಿಯಿಂದ ಅಗಾಧವಾದ ಶಕ್ತಿ ಇದೆ. ಗಾಳಿ ಶಕ್ತಿ ಬಳಸಿ ಹಲವು ಕೆಲಸಗಳನ್ನು ಮಾಡಲು ಸಾಧ್ಯವಿದೆ. ಗಾಳಿಯನ್ನ ಶಕ್ತಿಯಾಗಿ ಉಪಯೋಗಿಸುತ್ತಿರುವ ಗಾಳಿಯಿಂದ ಶಕ್ತಿಯನ್ನು ಬಳಸಿದಂತೆ ಅನಾಹುತಗಳು ಇರುವಂಥದ್ದು.
ಸುಂಟರಗಾಳಿ ಅಥವಾ ಬಿರುಗಾಳಿ ಆಗುವಂತಹ ದುಷ್ಪರಿಣಾಮಗಳನ್ನು ಪಟ್ಟಿ ಮಾಡಿ. ಇನ್ನೊಂದು ಮುಂದಿನ ಇದು ಅಂದರೆ ಜಲ ಸಂಗ್ರಹ ಶಕ್ತಿ. ಹರಿಯುವ ನೀರು ಶಕ್ತಿಯ ಆಕಾರ. ಹರಿಯುವ ನೀರನ್ನು ಶಕ್ತಿಯ ಮೂಲದಂತೆ ಬಳಸಬೇಕಾದ್ರೆ ಅದನ್ನು ಅಡ್ಡಲಾಗಿ ಕಟ್ಟಿ ಅಣೆಕಟ್ಟೆಯಲ್ಲಿ ನೀರನ್ನು ಸಂಗ್ರಹಿಸಬೇಕು. ಸಂಗ್ರಹಿಸಿದ ಎತ್ತರ ಪ್ರದೇಶದಿಂದ ರಭಸವಾಗಿ ಬೀಳುವಂತೆ ಮಾಡಬೇಕು. ಹಾಗೆ ರಭಸವಾಗಿ ಬೀಳುವ ನೀರು ಅಧಿಕ ಬಲದಿಂದ ಟರ್ಬೈನ್ಗಳ ಮೇಲೆ ಬಿದ್ದು ವಿದ್ಯುತ್ ಶಕ್ತಿ ಉತ್ಪಾದಿಸುತ್ತೆ. ಇಂತಹದನ್ನು ವಿದ್ಯುತ್ ಶಕ್ತಿ ಉತ್ಪಾದನೆ ಎನ್ನಲಾಗುತ್ತೆ. ಇಲ್ಲಿ ಕೆಲವೊಂದು ಇದುಗಳನ್ನು ನೀಡಲಾಗಿದೆ. ಇದೆಲ್ಲವನ್ನು ನೀವು ಫಿಲ್ ಮಾಡಬೇಕಾಗುತ್ತೆ ನಿಮ್ಗೆ ಗೊತ್ತಿರುವಂಥ ಅಣೆಕಟ್ಟುಗಳ ಹೆಸರುಗಳನ್ನು. ಓಕೆ. ನೈಸರ್ಗಿಕ ಸಂಪನ್ಮೂಲವಾದ ನೀರು ಅಮೂಲ್ಯವಾದದ್ದು. ಅದನ್ನು ಮಿತವಾಗಿ ಬಳಸಬೇಕು. ಅಷ್ಟೇ ಅಲ್ಲದೆ ಅಧಿಕ ವೆಚ್ಚ ಮತ್ತು ಶ್ರಮದಿಂದ ಉತ್ಪಾದಿಸುವ ವಿದ್ಯುತ್ ಶಕ್ತಿಯನ್ನು ಕೂಡ ಮಿತವಾಗಿ ಬಳಸಿ ಶಕ್ತಿ ಸಂರಕ್ಷಣೆ ಮಾಡಬೇಕು. ಇನ್ನು 7ನೇದು ವಿದ್ಯುತ್ ಶಕ್ತಿ. ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ತನ್ನೆಲ್ಲ ದಿನನಿತ್ಯದ ಕೆಲಸಗಳನ್ನು ವಿದ್ಯುತ್ ಸಹಾಯದಿಂದ ಸುಲಭವಾಗಿ ಮಾಡ್ತಾನೆ. ವಿದ್ಯುತ್ ಬಳಕೆ ಮೂಲಕ ಸ್ವಲ್ಪ ಸಮಯದಲ್ಲಿ ಅಧಿಕ ಕೆಲಸವನ್ನು ಮಾಡ್ತಾನೆ. ನಿಮ್ಮ ಮನೆಯಲ್ಲಿ ವಿದ್ಯುತ್ ಸಾಧನ ಬಳಸಿ ಮಾಡುವ ಯಾವುದಾದರೂ 4 ಕೆಲಸಗಳನ್ನು ಬರೆ. ವಿದ್ಯುತ್ ಸಾಧನ ಮತ್ತು ಕೆಲಸ. ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿಂದ ಮನೆ ಮತ್ತು ಇನ್ನಿತರ ಸ್ಥಳಗಳಿಗೆ ವಿದ್ಯುತ್ ಸರಬರಾಜು ಆಗುತ್ತೆ. ವಿದ್ಯುತ್ ಸಾಧನಗಳನ್ನು ಬಳಸುವಾಗ ಅಪಾಯವಾಗದಂತೆ ಎಚ್ಚರ ವಹಿಸಬೇಕು. ಇನ್ನೊಂದು ಜೈವಿಕ ಶಕ್ತಿ. ಕೃಷಿ ತ್ಯಾಜ್ಯಗಳನ್ನು, ಸಸ್ಯದ ಅವಶೇಷಗಳು ಮತ್ತು ಪ್ರಾಣಿಗಳ ಸಗಣಿ ಇದೇ ಮೊದಲಾದ ವಾಯುವಿನ ಸಂಪರ್ಕವಿಲ್ಲದೆ ಕೊಳೆಯಿಸಿದಾಗ ಉಂಟಾಗುವ ಶಕ್ತಿಯೇ ಜೈವಿಕ ಅನಿಲ. ಇದನ್ನು ಅಡುಗೆ ಮಾಡಲು ಉಪಯೋಗಿಸಲಾಗುತ್ತೆ. ಜೈವಿಕ ಅನಿಲದಿಂದ ಸಿಗುವ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಬಹುದು. ಇದೆ ನೋಡಿ. ಕೃಷಿ ತ್ಯಾಜ್ಯಗಳಿಂದ ತಯಾರಿಸಲ್ಪಟ್ಟ ಜೈವಿಕ ಶಕ್ತಿಯು ಮಾನವನಿಗೆ ಆರೋಗ್ಯಕರವಾದ ಪರಿಸರದಲ್ಲಿ ಸಹಾಯಕಾರಿಯಾಗುತ್ತದೆ. ಇನ್ನು ರಾಸಾಯನಿಕ ಶಕ್ತಿ. ವಸ್ತುಗಳ ಮಧ್ಯೆ ರಾಸಾಯನಿಕ ಕ್ರಿಯೆ ನಡೆದು ಶಕ್ತಿ ಉಂಟಾಗುತ್ತದೆ. ವಿದ್ಯುತ್ ಕೋಶಗಳಲ್ಲಿ ಸಹ ರಾಸಾಯನಿಕ ಕ್ರಿಯೆಯಿಂದ ನಡೆದು ವಿದ್ಯುತ್ ಉತ್ಪತ್ತಿ ಆಗುತ್ತದೆ. ಇನ್ನು ಇಂಧನ ಶಕ್ತಿ. ಪರಿಸರದಲ್ಲಿ ದೊರೆಯುವ ಇನ್ನೊಂದು ಶಕ್ತಿಯೇ ಇಂಧನ ಶಕ್ತಿಯಾಗಿದೆ. ಇಂಧನವೆಂದರೆ ಉರಿಯಲು ಸಹಾಯವಾಗುವ ಹಾಗೂ ಉಷ್ಣ ಮತ್ತು ಸಾಮಾನ್ಯವಾಗಿ ಬೆಳಕನ್ನು ಬಿಡುಗಡೆ ಮಾಡುವ ನೈಸರ್ಗಿಕ ಸಂಪನ್ಮೂಲ. ಇದನ್ನು ವಿದ್ಯುತ್ ಶಕ್ತಿ ಅಥವಾ ಉಷ್ಣ ಶಕ್ತಿ ಅಥವಾ ಯಾಂತ್ರಿಕ ಶಕ್ತಿಯಾಗಿಯೂ ಪರಿವರ್ತಿಸಬಹುದು. ಇಲ್ಲಿ ಈ ಚಿತ್ರಗಳನ್ನು ನೀವು ನೋಡಬಹುದಾಗಿದೆ. ನೋಡಿ. ನಿಮ್ಮ ಮನೆಯಲ್ಲಿ ಇಂಧನ ಬಳಸಿ ಉಪಯೋಗಿಸುವ ಸಾಧನಗಳೇನಾದರೂ ಇದ್ದರೆ ಅವುಗಳ ಹೆಸರನ್ನು ಬರೆಯ. ಸೌದೆ ಸಹ ಒಂದು ಇಂಧನ. ಅದು ಉರಿಯುವುದರಿಂದ ಉಷ್ಣ ಬಿಡುಗಡೆಯಾಗುತ್ತೆ. ಉಷ್ಣ ಶಕ್ತಿಯ ಅಡುಗೆ ಹಾಗೂ ಇನ್ನಿತರ ಕೆಲಸಗಳಿಗೆ ಮಾಡಲು ಸಾಧ್ಯವಾಗುತ್ತೆ. ನಿಸರ್ಗ ಸಂಪತ್ತಾದ ಇಂಧನವನ್ನು ಬಳಸಿ ಪರಿಸರ ಸಂರಕ್ಷಣೆ ಮಾಡಬೇಕು. ಅಸಾಂಪ್ರದಾಯಿಕ ಇಂಧನ ಬದಲಿಗೆ ಸೌರಶಕ್ತಿಯನ್ನು ಹೆಚ್ಚಾಗಿ ಬಳಸಬೇಕು. ಪರಿಸರದಲ್ಲಿ ದೊರೆಯುವ ಅನೇಕ ಮೂಲಗಳಿವೆ, ಅವುಗಳನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಶಕ್ತಿಯ ಬದಲಾವಣೆ. ಸೂರ್ಯ, ನೀರು, ಗಾಳಿ, ಆಹಾರ, ರಾಸಾಯನಿಕ ಕ್ರಿಯೆ ಹೀಗೆ ವಿವಿಧ ಮೂಲಗಳಿಂದ ಬರುವ ಶಕ್ತಿ ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ಇರುತ್ತದೆ. ಬೇರೆ ಬೇರೆ ರೂಪದಲ್ಲಿ ಶಕ್ತಿಯು ಬದಲಾವಣೆ ಹೊಂದಿ ಮನುಷ್ಯನ ಬದುಕಿಗೆ ಉಪಯೋಗವಾಗುತ್ತೆ. ಉದಾಹರಣೆಗೆ ಇಂಧನ ಯಾಂತ್ರಿಕ ಶಕ್ತಿಯಾಗಿ ಬದಲಾಗುವುದು ವಾಹನ ಚಲಿಸಲು. ಸೌದೆಯು ಉಷ್ಣ ಶಕ್ತಿಯಾಗಿ ಅಡುಗೆ ಮಾಡಲು. ಇತರ ಚಟುವಟಿಕೆಯ ಕ್ರಿಯೆಗಳು ಶಕ್ತಿಯ ಯಾವ ರೂಪದಿಂದ ಯಾವ ರೂಪಕ್ಕೆ ಬದಲಾಯಿತು ಎಂಬುದನ್ನು ಕೊಟ್ಟಿರುವುದರಲ್ಲಿ ಬರೀಬೇಕಾಗುತ್ತೆ. ಚಟುವಟಿಕೆ ಶಕ್ತಿಯ ರೂಪ ಮತ್ತು ಬದಲಾದ ಶಕ್ತಿಯ ರೂಪ. ನೋಡಿ, ಪೆಟ್ರೋಲ್ ಕಾರ್ಯಾಚರಣೆ ರಾಸಾಯನಿಕ ಶಕ್ತಿ, ಅದು ಯಾಂತ್ರಿಕ ಶಕ್ತಿಯಾಗಿದೆ. ತಬಲ ಬಾರಿಸುವುದು ಸ್ನಾಯು ಶಕ್ತಿ, ಶಬ್ದ ಶಕ್ತಿಯಾಗಿ ಬದಲಾವಣೆಯಾಗಿದೆ. ಬಟ್ಟೆಗೆ ಇಸ್ತ್ರಿ ಮಾಡುವುದು ಅದು ವಿದ್ಯುತ್ ಶಕ್ತಿ, ಅದು ಉಷ್ಣ ಶಕ್ತಿಯಾಗಿ ಬದಲಾಗಿದೆ. ಏನೋ ಬಿಸಿಲಲ್ಲಿ ಹಪ್ಪಳ ಒಣಗಿಸುವುದು ನಿಮಗೆ ಗೊತ್ತಿದೆ, ಆಹಾರ ಶಕ್ತಿಯಾಗಿ ಬದಲಾಗಿರುವಂತಹದ್ದು. ಜೈವಿಕ ಅನಿಲದ್ದು ಕೂಡ ಜೈವಿಕ ಇದಾಗಿರುತ್ತೆ ಶಕ್ತಿ. ಅದು ಆಹಾರಕ್ಕೆ ನಮಗೆ ಅಡಿಗೆ ಉರಿಯುವ ಶಕ್ತಿಯಾಗಿ ಇದಾಗುತ್ತೆ. ಶಕ್ತಿಯ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾವಣೆಯಾಗುತ್ತದೆ. ಇದನ್ನು ಉದಾಹರಣೆಗಳಿಂದ ತಿಳಿದಿವೆ. ಶಕ್ತಿಯ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾವಣೆಯಾಗುವ ಬೇರೆ ಬೇರೆ ಉದಾಹರಣೆಗಳನ್ನ ಇಲ್ಲಿ ಬರೆಯಂತೆ ಇದೆ. ಇನ್ನು ಶಕ್ತಿ ಸಂರಕ್ಷಣೆ. ಶಕ್ತಿಯನ್ನು ಉಂಟು ಮಾಡುವ ಇಲ್ಲವೇ ನಾಶಪಡಿಸಲು ಸಾಧ್ಯವಿಲ್ಲ. ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು. ಒಂದಲ್ಲ ಒಂದು ರೂಪದಲ್ಲಿ ಶಕ್ತಿ ಉಳಿದಿರುತ್ತದೆ. ಅಂದರೆ ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಪಡಿಸಲು ಸಾಧ್ಯವಿಲ್ಲ. ನೈಸರ್ಗಿಕ ಮೂಲಗಳಾದ ಸೂರ್ಯ, ಗಾಳಿ, ನೀರು, ಇಂಧನಗಳಿಂದ ಬರುವ ಶಕ್ತಿಗಳನ್ನು ಮಿತವಾಗಿ ಬಳಸಿದರೆ ಶಕ್ತಿಯ ಉಳಿತಾಯ ಮಾಡಬಹುದು. ಕೆಳಗೆ ಕೊಟ್ಟಿರುವ ಚಟುವಟಿಕೆಯಿಂದ ಯಾವ ಪರ್ಯಾಯ ಶಕ್ತಿನ ಬಳಸಬಹುದು? ಸುಳಿವು ಬರೆ ಅಂತ ಕೇಳಿದ್ದಾರೆ.
ಸೈಕಲಲ್ಲಿ ಬಳಸುವುದರಿಂದ ಇಂಧನವನ್ನು ಉಳಿಸಬಹುದು. ಕೈಯಲ್ಲಿ ಬಟ್ಟೆ ತೊಳೆಯೋದ್ರಿಂದ ವಿದ್ಯುತ್ತನ್ನು ಉಳಿಸಬಹುದು. ಇನ್ನು ಗಾಳಿಯಿಂದ ವಿದ್ಯುತ್ತನ್ನು ಉತ್ಪಾದಿಸುವುದರಿಂದ ಗೊಬ್ಬರ ಗ್ಯಾಸ್ ಇದೆಲ್ಲವೂ ಇರುವಂಥದ್ದು. ಈ ಕೆಳಗಿನ ಚಟುವಟಿಕೆಗಳಲ್ಲಿ ಶಕ್ತಿ ಬದಲಿಗೆ ಉಳಿತಾಯ ಯಾವ ಪರ್ಯಾಯ ಶಕ್ತಿಯನ್ನು ಬಳಸಬಹುದು ಎಂಬುದನ್ನು ತಿಳಿದುಕೊಡು ಅಂತ ಹೇಳಿದರೆ, ಮಿತವಾಗಿ ಬಳಸುವ ಪರ್ಯಾಯ ಶಕ್ತಿ ಸೌದೆ ಒಲೆಯ ಬದಲು ಸೌರ ಒಲೆಯನ್ನು ಬಳಸಬಹುದು. ವಿದ್ಯುತ್ ಗೀಜರ್ ಬದಲು ಸೌರ ಶಕ್ತಿಯನ್ನು ಬಳಸಬಹುದು. ಒಲೆಯ ಬಗ್ಗೆ ಬಂದರೂ ಸೌರಶಕ್ತಿಯನ್ನು ಬಳಸಬಹುದು. ವಿದ್ಯುತ್ ಬಲ್ಬ್ ಬದಲು ಸೌರ ವಿದ್ಯುತ್ತನ್ನು ಬಳಸಬಹುದು. ವಿದ್ಯುತ್ ಬಳಸಿ ರೇಡಿಯೋ ಕೇಳುವುದು ಕೂಡ ಅಲ್ಲೂ ಸೌರಶಕ್ತಿಯನ್ನು ಬಳಸಬಹುದು. ಕೆಲಸ ಮಾಡುವಾಗ ಕೆಲವೊಮ್ಮೆ ಶಕ್ತಿ ಬದಲಾವಣೆಗಳನ್ನು ನಾವು ನೋಡಬಹುದು. ಉದಾಹರಣೆಗೆ ವಿದ್ಯುತ್ ಮತ್ತು ಇಂಧನಗಳಿಗೆ ಬದಲಾಗಿ ಸೌರಶಕ್ತಿಯನ್ನು ಬಳಸಬಹುದು. ಶಕ್ತಿಯು ನಮ್ಮ ಅಗತ್ಯ ಪೂರೈಸುವ ಹಾಗೂ ಬದುಕಲು ಬೇಕಾದ ಪ್ರಮುಖ ಉಳಿತಾಯವಾಗಿದೆ. ದೇಹದಿಂದ ಆಹಾರದಿಂದ ಇನ್ನಿತರ ಚಟುವಟಿಕೆಗಳಿಗೆ ಶಕ್ತಿಯನ್ನು ಪಡೆದುತ್ತೇವೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಅದರಿಂದ ನಮಗೆ ಸಾಮರ್ಥ್ಯವನ್ನು ಬರುತ್ತೆ. ಇನ್ನು ಪಾಠ 14 ಬಾನಂಗಳ, ಅದನ್ನು ನೆಕ್ಸ್ಟ್ ಚಾಪ್ಟರಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೆ ಕಳಿಸೋದನ್ನು ತಪ್ಪದೆ ಮರಿಬೇಡಿ ಅಂತ ಹೇಳ್ತಾ